ಸರ್ ಇವತ್ತು ಸಭೆ ಮಾಡಿದ್ವಿ. ಸಭೆಯಲ್ಲಿ ಏನು ನಿರ್ಣಯ ಆಗಿದೆ? ಇದು 7ನೇ ತಾರೀಕು SCP TSP ಸಂಬಂಧಪಟ್ಟಂಗೆ 9/7/2025 ನೋಡಲ್ ಏಜೆನ್ಸಿ ಸಭೆಯನ್ನು ಮಾಡಿದ್ವಿ. ಅಲ್ಲಿ ಯಾವ್ಯಾವ ಇಲಾಖೆಗಳಿಗೆ 34 ಇಲಾಖೆಗಳಿಗೆ SCP TSP ಯೋಜನೆಗಳಿಗೆ ಹಣನ ನಿಗದಿ ಮಾಡಿಸಿ ಅಲ್ಲಿ ಚರ್ಚೆ ಮಾಡೋದು. ಹೋದ್ ಸಾರಿ ಕೊಟ್ಟಂತ ಹಣನ ಏನ್ ಖರ್ಚು ಮಾಡಿದ್ರು ಎಷ್ಟು ಮಾಡಿದ್ರು ಅಂತ ಹೇಳಿ ಮಾಡ್ತಕ್ಕಂತ ಕೆಲಸನ ನೋಡಲ್ ಏಜೆನ್ಸಿ 9/7/2025 ಸುಮಾರು 8 ರಿಂದ 9 ಗಂಟೆ ತನಕ 11 ಗಂಟೆಯಿಂದ ಸಂಜೆ 8 ಗಂಟೆ ತನಕ ರಿವ್ಯೂ ಮಾಡಿದ್ದು. ಅದರಲ್ಲಿ ಕಳೆದ ಸಾರಿ 24-25ನೇ ಸಾಲಿನಲ್ಲಿ ಒಟ್ಟು 39,957.77 ಕೋಟಿ ಹಣನ SCP TSP ನಿಗದಿ ಮಾಡಿದ್ದು. ಇದರಲ್ಲಿ 38,71,750 ಕೋಟಿ ವೆಚ್ಚ ಮಾಡಿದ್ದು. 97% ಖರ್ಚು ಮಾಡಿದ್ದು. ಇನ್ 3% 100% ಖರ್ಚು ಯಾಕಾಗಲಿಲ್ಲ ಅಂದ್ರೆ ಕೆಲವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇದಾವೆ SCP TSP ಯೋಜನೆಗಳು. ಅವರು ಸುಮಾರು 800 ಕೋಟಿ 883 ಕೋಟಿ ಕೇಂದ್ರ ಸರ್ಕಾರ ಕೊಡ್ಲೇಬೇಕು, ಅವ್ರು ಕೊಡ್ಬೇಕಾಯ್ತು. ಅವ್ರು ಕೊಡದೇ ಇರೋದ್ರಿಂದ 97% ನಾವು ಹೋದ್ ಸಾರಿ ಖರ್ಚು ಮಾಡಿದ್ವಿ. ಈ ಹಣನ ಪರ್ಸ್ಯೂಡ್ ಮಾಡಿದರೆ ನೀವು ಸಂಬಂಧಪಟ್ಟಂತ 6-7 ಇಲಾಖೆಗಳು, ರೂರಲ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್, ಹೌಸಿಂಗ್, ಈ ರೀತಿಯಲ್ಲಿ ಹೋಗಿ ಅವರಿಗೆ ಪರ್ಸ್ಯೂಡ್ ಮಾಡಿದ್ದಾರೆ. ಅವರು ಇನ್ನೂ ಕೊಟ್ಟಿಲ್ಲ, ಅದನ್ನ ಕೊಡಬೇಕು, ಮ್ಯಾಂಡೇಟರಿ ಅದು ಕೇಂದ್ರ ಸರ್ಕಾರ. ಇಟ್ಸ್ ಅ ಕಮಿಟೆಡ್ ಸ್ಕೀಮ್, ಕೊಡ್ಲೇಬೇಕು. ಈ ಸಾರಿ 25-26ನೇ ಸಾಲಿನಲ್ಲಿ ಒಟ್ಟು 42,017.51 ಕೋಟಿ 42,017.51 crores SCP TSPಗೆ ಹಣನ ಇಟ್ಟು 34 ಇಲಾಖೆಗಳಿಗೆ ಹಂಚಿದ್ದೀವಿ. 34 ಇಲಾಖೆಗಳಿಗೆ ಅಲ್ಲಿ ಏನೇನು ಕಾರ್ಯಕ್ರಮಗಳಿದ್ದಾವೆ ಆ ಇದಕ್ಕೆ ಅವಕ್ಕೆ ಹಂಚಿಕೆ ಮಾಡಿದ್ದೀವಿ. ಅದರಲ್ಲಿ ನಮ್ಗೆ ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಬರೋದು ಈ 42,017.51 ಕೋಟಿ ರೂಪಾಯಿನಲ್ಲಿ ಸೋಷಿಯಲ್ ವೆಲ್ಫೇರ್ ಬರೋದು 5,104 ಕೋಟಿ. 42,000 ಕೋಟಿಗೂ ಸೋಷಿಯಲ್ ವೆಲ್ಫೇರ್ ಬರಲ್ಲ. SCP TSP ಅನ್ನು 34 ಇಲಾಖೆಗಳಲ್ಲಿ ಇರ್ತಕ್ಕಂಥ SCP TSP ಯೋಜನೆಗಳಿಗೆ ಅವ್ರದೇ ಆದಂತ ಕಾರ್ಯಕ್ರಮ, ನೀರಾವರಿ ಇರ್ಬೋದು, ಅನಿಮಲ್ ಸೆರಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಆ ರೀತಿಯಲ್ಲಿ ಖರ್ಚು ಮಾಡ್ತಾರೆ. ಅದರಲ್ಲಿ 5,104 ಕೋಟಿ ಸೋಷಿಯಲ್ ವೆಲ್ಫೇರ್ ಕೊಟ್ಟಿದ್ದಾರೆ. 1,923 ಕೋಟಿ ST ಟ್ರೈಬಲ್ ವೆಲ್ಫೇರ್ ಕೊಟ್ಟಿದ್ದಾರೆ. ಸೊ ಇದನ್ನ ಕಳೆದ ಸಾರಿ ಏನೇನು ಮಾಡಿದ್ದಾರೆ ಅಂತ ಹೇಳಿ ರಿವ್ಯೂ ಮಾಡಿ ಎಷ್ಟು ಖರ್ಚು ಮಾಡಿದ್ರು ಅಂತ ಹೇಳಿದ ಮೇಲೆ ಇವತ್ತು ಸ್ಟೇಟ್ ಕೌನ್ಸಿಲ್ ವ್ಯಾಪಕವಾಗಿ ಡಿಸ್ಕಷನ್ ಆಗಿ ಈ ಒಂದು ಕ್ರಿಯಾ ಯೋಜನೆಗೆ ಈ ಚೀಫ್ ಮಿನಿಸ್ಟರ್ ಅಧ್ಯಕ್ಷರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಉಪಾಧ್ಯಕ್ಷರು, ಉಳಿದಂತೆ ನಮ್ಮ SC ST ಸಮುದಾಯದ ಮಂತ್ರಿಗಳು, MLAಗಳು, MP ಇಲ್ಲಿ ಸದಸ್ಯರಾಗಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಎಲ್ಲರೂ ಸೇರಿ ಈ ಕ್ರಿಯಾ ಯೋಜನೆಗೆ ಇವತ್ತು ಅಪ್ರೂವಲ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಇದಕ್ಕೆ ಬಳಸ್ಕೊತಾರೆ ಅಂತ ಬಿಜೆಪಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಸ್ಕೊಳ್ತಾರೆ ಅನ್ನೋದು. ಸ್ಕೀಮು ಬೇರೆ ಸ್ಕೀಮ್ಗೆ ಗ್ಯಾರಂಟಿಗೆ ಏಕೈಕಿ ಬಳಸ್ಕೊ ಸ್ಕೀಮ್ ನ ಯೋಜನೆ ಕೆಳಗಡೆನೆ, ಆ ಕಾಯ್ದೆ ಕೆಳಗಡೆನೆ 7C ಇದೆಯಲ್ಲ, ಒಂದು ಸರ್ಕಾರದ ಯೋಜನೆ ಮಾಡುವಾಗ ಅಲ್ಲಿ ಇರುವ SC ST ಜನರಿಗೆ ಈ SCP TSP ಹಣನ ಬಳಸ್ಕೊಳಕ್ಕೆ ಆ ಆಕ್ಟ್ ನ ಇಟ್ಟಿರೋದು. ಕಾಯ್ದೆ ಇದೆಯಲ್ಲ, ಆ ಕಾಯ್ದೆ ವ್ಯಾಪ್ತಿಯಲ್ಲಿ ಬರೋ 7C ನಲ್ಲಿ ಅಲ್ಲಿ ಮಾಡಿದೆ. ಯಾಕಂದ್ರೆ SCP TSP ಹಣನ ಎಷ್ಟು ಜನಸಂಖ್ಯೆ ಇದ್ರೆ ಅಷ್ಟು ಯೋಜನಾ ಗಾತ್ರದಿಂದ ಸೆಪರೇಟ್ ತೆಗೆದಿಟ್ಟಿದೆ. ಅದೇ 42,000. ಸರ್, ಆ ಯೋಜನೆ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಸರ್? ಅಪ್ಲಿಕೇಶನ್ ಇದೆ, ಆನ್ಲೈನ್ ಡಾಟಾ ಇದೆ,
ಸಾರ್ವತ್ರಿಕವಾಗಿ ಎಲ್ಲರಿಗೂ ಅಪ್ಲಿಕೇಬಲ್ ಮಾಡಿರುವ ಗ್ಯಾರಂಟಿ ಯೋಜನೆಗಳಿಗೆ ಇದರಲ್ಲಿ ದಲಿತರನ್ನು ಹೇಗೆ ಸಪರೇಟ್ ಅಂತ ಗುರುತಿಸ್ತೀರಾ, ಹೇಗೆ ಹಣವನ್ನು ವಿನಿಯೋಗ ಮಾಡ್ತೀರಾ ಅನ್ನೋದಷ್ಟೇ ಪ್ರಶ್ನೆ. SC STಗಳು ಸೆನ್ಸಸ್ ಇದೆ, ಆಧಾರ್ ಇದೆ, ವೋಟರ್ ಲಿಸ್ಟ್ ಇದಾವೆ, ಆಧಾರಲ್ಲಿ ಜಾತಿ ಇರಲ್ವಲ್ಲ ಸರ್? ಎಲ್ಲದ್ರಲ್ಲೂ SC ST ಸಿಕ್ಕೇ ಸಿಗ್ತವಲ್ಲ. ಈ ಗವರ್ನೆನ್ಸ್ ಇದೆ, ಎಲ್ಲ ಸಿಗುತ್ತಲ್ಲ. ಆ ಅಂಕಿಅಂಶ ಇದೆಯಾ ಎಲ್ಲ- ಸರ್? ಎಲ್ಲ- ಸರ್, ಅವ್ರು ಎಷ್ಟಿದೆ ಸರ್ ಟೋಟಲ್? ಸೌಲಭ್ಯ ಅಂತಂದ್ರೆ ಯಾವ ಮಾನದಂಡದಲ್ಲಿ ನೀವು ಅಸೆಸ್ ಮಾಡ್ತೀರಿ ಸರ್? criteria ಸರ್? ಆನ್ಲೈನ್ ಅಪ್ಲಿಕೇಶನ್ ಅದೆಲ್ಲ ಸುಳ್ಳು ಹೇಳಕ್ಕಾಗಲ್ಲ, ಸುಮ್ನೆ ಇದ್ ಮಾಡಕ್ಕಾಗಲ್ಲ. ನಾವು ಐಸಾಕ್ ಇಂದ ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಡಿಪಾರ್ಟ್ಮೆಂಟ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ ನೋಡಿ. ಇವ್ಯಾಲ್ಯೂಯೇಷನ್ ಆದ್ಮೇಲೆ ರೂರಲ್ ಅಲ್ಲಿ ಈ ಯೋಜನೆ ಬಳಸಿ 6% ಪಾವರ್ಟಿ ಮೇಲೆ ಬಂದಿದ್ದಾರೆ, ಅರ್ಬನ್ ನಲ್ಲಿ 3% ಮೇಲೆ ಬಂದಿದ್ದಾರೆ. ಈ ತರ ಅಭಿವೃದ್ಧಿಗಳ ಇವ್ಯಾಲ್ಯೂಯೇಷನ್ ಮಾಡ್ತಿದ್ವಿ ಐಸಾಕ್ ಇಂದ, ಬೇರೆ ಬೇರೆ ಸಂಸ್ಥೆಗಳಿಂದ. ಇಲಾಖೆಗಳಿಗೂ ಹೇಳಿದೀವಿ, ದತ್ತಾಂಶ ಕೊಡಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಯೋಜನೆ ಬಗ್ಗೆ ಹೆಂಗ್ ಬದಲಾವಣೆ ಆಗ್ತಿದೆ ಜೀವನ, ಸಾಮಾಜಿಕವಾಗಿ ಹೆಂಗ್ ಚೇಂಜಸ್ ಆಗ್ತಾ ಇದ್ದಾರೆ, ಇದನ್ನೆಲ್ಲ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.